ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲೂ ಕ್ಯಾರೆಟ್ ಪರಾಟ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿ ರೆಸಿಪಿ ಇದು. ಲಂಚ್ ಬಾಕ್ಸ್ಗೂ ಹಾಕ್ಬೋದು. ಈಗ 2.5 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಜೀರಿಗೆ ಹಾಕಿ ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ರೀತಿ ಕಲಿಸ್ಕೊಳ್ಬೇಕು. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಟೈಮ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ತೀನಿ. ಈಗ ನೋಡಿ, ಮಾಮೂಲಿಯಾಗಿ ಚಪಾತಿ ಹಿಟ್ಟು ತೀರಾ ತೆಲುನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಒಂದು ಹದವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಪರೋಟ ಅನ್ನೋದು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ನಾದಿ ಒಂದು 5 ನಿಮಿಷ ಸೈಡಾಗೆ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದಾಗಿದೆ. ಈಗ ಹಾಲು ಸ್ಟಫಿಂಗ್ ಮಾಡೋದನ್ನು ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ನೋಡೋಣ. ಈಗ ಅದು ಆಲೂಗಡ್ಡೆ 3 ಆಲೂಗಡ್ಡೆನ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಒಂದು ಫುಲ್ ಕ್ಯಾರೆಟು ತುರ್ಕೊಂಡಿದ್ದೀನಿ, ಮೀಡಿಯಮ್ಮಾಗೆ ತುರಿದಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟಿಗೂ ಉಪ್ಪು ಹಾಕಿರ್ತೀವಿ, ಇಲ್ಲೂ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಮತ್ತು ಆಲೂಗಡ್ಡೆ ಬೇಯಿಸೋಕ್ಕೂ ಉಪ್ಪು ಹಾಕಿರ್ತೀವಲ್ವ, ಸೊ ನೋಡಿ ಉಪ್ಪನ್ನ ಹಾಕ್ಕೊಳ್ಬೇಕು. ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿ ಬೇಕಾದರೆ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆಣಸಿನ್ಕಾಯಿನೂ ಹಾಕ್ಬೋದು. ನಾನು ಟಿಫಿನ್ಗೆ ಹಾಕಬೇಕಂತ ಮಗು ತಿನ್ನೋದಂತ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ, ಖಾರದ ಪುಡಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಸ್ಟಫಿಂಗ್ಗೆ. ಈಗ ಇದು ರೆಡಿಯಾಗಿದೆ ನೋಡಿ. ಈಗ ಯಾವ ರೀತಿ ಲಟ್ಟಿಸ್ಕೊಳ್ಳೋದಂತ ತೋರಿಸ್ತೀನಿ. ಇಲ್ಲಿ ನಾನು 2 ವಿಧಾನದಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಮೆಥಡು ಮಾಮೂಲಿ ಒಳಗಡೆ ಸ್ಟಫಿಂಗ್ ಮಾಡಿ ಒತ್ಕೊಳ್ಳೋದು, ಲಟ್ಟಿಸ್ಕೊಳ್ತೀನಿ ನೋಡಿ. ಈ ರೀತಿ ನಿಮಗೆ ಕಷ್ಟ ಆದರೆ ಇನ್ನೊಂದು ಮೆಥಡು ತೋರಿಸ್ತೀನಿ. ಆ ಮೆಥಡು ತುಂಬಾ ಈಸಿಯಾಗಿರುತ್ತೆ, ಅದು ಇನ್ನೂ ಬೇಗನೂ ಆಗುತ್ತೆ. ನೀವು ಹಂಗೂ ಸಹ ನೀವು ಲಟ್ಟಿಸ್ಕೊಳ್ಬೋದು. ಫುಲ್ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಯಾರಾದರೂ ಹೊಸಬ್ರು ಪರೋಟ ಮಾಡಬೇಕಾದ್ರೆ ಈ ರೀತಿ ಬರಲ್ಲ ಅಂತಾರೆ. ಸೊ ಹಂಗಾಗಿ ಈಸಿ ಮೆಥಡಲ್ಲೂ ತೋರಿಸಿದ್ದೀನಿ ನೋಡಿ. ಹಿಂಗೆ ಬಂದಿಲ್ಲ ಅಂದರೆ ನೀವು ಇನ್ನೊಂದು ಮೆಥಡು ಯೂಸ್ ಮಾಡಿ ಲಟ್ಟಿಸ್ಕೊಳ್ಬೋದು. ಸೊ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಮೆತ್ತಗೆ ಲಟ್ಟಿಸ್ಕೊಳ್ಬೇಕು. ಫಸ್ಟು ಸೈಡ್ಸಲ್ಲಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಸೆಂಟ್ರಿಗೆ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ ಲಟ್ಟಿಸ್ಕೊಳ್ಬೇಕು. ನಿಧಾನಕ್ಕೆ ಲಟ್ಟಿಸ್ಕೊಂಡಷ್ಟು ನಿಮಗೆ ಕ್ಲೀನಾಗಿ ಬರುತ್ತೆ. ಸೈಡ್ಸಲ್ಲಿ ಮೇಯ್ನು ನೀವು ಒತ್ಕೊಂಡು ಬನ್ನಿ, ಸೆಂಟ್ರಲ್ಲಿ ಜಾಸ್ತಿ ಒತ್ತಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಒಂದು ಲೆವೆಲಾಗೆ ಹದವಾಗಿ ಬರುತ್ತೆ. ಸೈಡು ಏನು ದಪ್ಪ ಇರಲ್ಲ. ಈಗ ನೋಡಿ ಲಟ್ಟಿಸಿ ಆಗಿದೆ. ಮಾಮೂಲಿ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಲಟ್ಟಿಸ್ಕೊಂಡಿರೋಂಥ ಪರಾಟನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸೈಡ್ಸಲ್ಲಿ ಹಂಗೆ ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ. ಈಗ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತಾಯಿದ್ದೀನಿ. ಯಾಕಂದರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಒಂಥರ ಹಸಿ ಇರುತ್ತಲ್ವ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಪರಾಟನ. ಈಗ ಅದನ್ನು ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ.
ಈಗ ಪರೋಟ ಆಗಿದೆ, ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ಕೊಳ್ತಾ ಇದ್ದೀನಿ. ಬೆಣ್ಣೆ ಬೇಕಾದರೆ ನೀವು ಬೆಣ್ಣೆ ಹಾಕ್ಕೊಳ್ಬೋದು. ಈಗ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನಾರ್ಮಲಾಗಿ ಚಪಾತಿ ನಾವು ಹೆಂಗೆ ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಮೀಡಿಯಮ್ ಸೈಜ್ಗೆ 2 ಹಿಟ್ಟು ತಗೊಂಡು ಲಟ್ಟಿಸ್ಕೊಂಡಿದ್ದೀನಿ. ನಾರ್ಮಲ್ ಚಪಾತಿ ಹಿಟ್ಟು ನಾವು ಹೆಂಗೆ ಲಟ್ಟಿಸ್ತೀವೋ ಅದೇ ರೀತಿ. ಇವಾಗ ಅದರೊಳಗಡೆ ಆಲೂಗಡ್ಡೆದು ಸ್ಟಫಿಂಗ್ ಹಾಕಿದ್ದೀನಿ. ಸ್ಟಫಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಏನು ಲಟ್ಟಿಸ್ಕೊಂಡಿರ್ತೀವೋ ಅದನ್ನು ಹಾಕಿ ಕ್ಲೀನಾಗೆ ನೋಡಿ ಈ ರೀತಿ ಸೈಡೆಲ್ಲ ಕ್ಲೀನಾಗೆ ಕವರ್ ಮಾಡ್ಕೊಳ್ಬೇಕು. ಸೊ ಕೆಳಗಡೆ ಒಂದು ಲೇಯರ್ ಇರುತ್ತೆ, ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಮಧ್ಯಕ್ಕೆ ನಾವು ಸ್ಟಫಿಂಗ್ ಮಾಡಿರ್ತೀವಿ. ಇದು ತುಂಬಾ ಈಸಿ ಮೆಥಡು, ಬೇಗನೂ ಸಹ ಆಗುತ್ತೆ, ನಿಮಗೆಲ್ಲೂ ಏನು ಕ್ರ್ಯಾಕ್ ಬಿಡಲ್ಲ, ಏನೂ ಇಲ್ಲ. ಇವಾಗ ನೋಡಿ, ಇವಾಗ ಸ್ವಲ್ಪ ಹಿಟ್ಟಾಕ್ಬಿಟ್ಟು ಅದ್ರ ಮೇಲೆ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಆವಾಗ ನಾವು ಏನು ಸ್ಟಫಿಂಗ್ ಒಳಗಡೆ ಹಾಕಿರ್ತೀವಲ್ವ ಅದೆಲ್ಲ ಕ್ಲೀನಾಗಿ ಇನ್ನೂ ಸ್ಪ್ರೆಡ್ ಆಗುತ್ತೆ. ಸೊ ಈ ಮೆಥಡು ಸಹ ನೀವು ಯೂಸ್ ಮಾಡ್ಬೋದು. ಹಂಚು ಕಾದಿದೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಪರಾಟನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ನಿಮ್ಗೆ ಉಬ್ಬುತ್ತೆ ಸಹ, ತುಂಬಾ ಈಸಿಯಾಗೂ ಸಹ ಮಾಡ್ಕೊಳ್ಬೋದು, ಏನು ಕಷ್ಟ ಅನಿಸಲ್ಲ. ಫಸ್ಟ್ ಮೆಥಡ್ಗಿಂತ ಸೆಕೆಂಡ್ ಮೆಥಡು ಇನ್ನೂ ಈಸಿಯಾಗೈತೆ. ಲಟ್ಟಿಸ್ಕೊಂಡು ಸ್ಟಫಿಂಗ್ ಮಾಡಿ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಲಟ್ಟಿಸೋದು. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಬಟರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಉಬ್ಬುತ್ತೆ ನಿಮಗೆ ಪರಾಟ. ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಉಬ್ಬಿ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.